ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಮತ್ತೆ ಈ ಡೈಲಿ ಸೇಲ್ ಮೂಲಕ ನಿಮ್ಮನ್ನು ನೋಡೋದಕ್ಕೆ ಕರ್ತನ ಕೊಟ್ಟ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಡೈಲಿ ನ್ಯೂಸ್ ಮೂಲಕ ನೀವು ಅನೇಕರು ದೇವರ ಬಿಡುಗಡೆಯನ್ನು, ಆಶೀರ್ವಾದವನ್ನು, ರಕ್ಷಣೆಯನ್ನು, ಸಮಾಧಾನ, ಸಂತೋಷವನ್ನು ಹೊಂದಿಕೊಳ್ಳುವುದಾಗಿ ನಾನು ಕ್ರಿಸ್ತ ಯೇಸುವಿನಲ್ಲಿ ನಂಬುತ್ತಿದ್ದೇನೆ. ಕಾರಣ ನಮ್ಮ ದೇವರು ಬಿಡುಗಡೆ ನಾಯಕನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಆದ್ದರಿಂದ ಈ ಡೈಲಿ ಸೇವ್ ಮೂಲಕ ನಾನು ನಂಬ್ತಿದ್ದೀನಿ ಅನೇಕರು ಬಿಡುಗಡೆ ಹೊಂದ್ಕೊಳ್ಳುವುದಾಗಿ ಕರ್ತನೇ ನಿಮಗೆ ಪ್ರತಿದಿನ ಬಿಡುಗಡೆ ಕೊಟ್ಟು ನಿಮ್ಮ ಕಾರ್ಯಗಳನ್ನು, ಜೀವಿತವನ್ನು ಆಶೀರ್ವದಿಸಲಿ. ಆಮೇನ್. ಸರಿಪದ ಮಕ್ಕಳೇ, ನಿನ್ನೆ ಒಂದು ವಾಕ್ಯ ನಾವು ಓದಿದ್ದೀವಿ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನೆಂಬುದಾಗಿ. ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ನಮಗೆ ಕುರುಬನಾಗಿರುವಾಗ ನಮ್ಮ ಜೀವನದಲ್ಲಿ ಯಾವತ್ತೂ ಯಾವ ಕಾಲದಲ್ಲಿ ದೇವರು ಕೊರತೆ ಇಡುವುದಿಲ್ಲ. ಯಾಕಂದರೆ ಆತನು ಸಂಪೂರ್ಣವಾದ ದೇವರು, ಪರಿಪೂರ್ಣವಾದ ದೇವರು, ಆತನು ಸರ್ವಶಕ್ತನ ದೇವರು. ಆತನಿಗೆ ಅಸಾಧ್ಯವಾದ ಯಾವುದೇ ಇಲ್ಲ. ನಮ್ಮನ್ನು ಯಾವ ಕೊರತೆ ಇಲ್ಲದೆ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಮತ್ತು ಯಾಕೆ ಇವತ್ತು ಅನೇಕ ದೇವರ ಮಕ್ಕಳ ಜೀವನದಲ್ಲಿ ಅನೇಕ ಕಾಲದಲ್ಲಿ ಕೊರತೆ ಪಡ್ತಿದ್ದಾರೆ? ಇವತ್ತು ಎಷ್ಟೋ ಜನ ಜೀವನ ಮಾಡೋದಕ್ಕೆ ಕಷ್ಟಪಡ್ತಿದ್ದಾರೆ, ಊಟಕ್ಕೆ ಕಷ್ಟಪಡ್ತಿದ್ದಾರೆ. ಅನೇಕ ಮಕ್ಕಳೇ ಕೆಲಸ ಇಲ್ಲದೆ ಕಷ್ಟಪಡ್ತಿದ್ದಾರೆ. ಕೆಲಸ ಇಲ್ಲ, ಆಶೀರ್ವಾದ ಇಲ್ಲ, ಸೌಖ್ಯ ಇಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ, ನೆಮ್ಮದಿ, ಸಂತೋಷ ಇಲ್ಲ. ಎಷ್ಟೋ ಕುಟುಂಬದಲ್ಲಿ ಪ್ರೀತಿ ಮಕ್ಕಳೇ ಜೀವನದಲ್ಲಿ ಒಂದು ಅಭಿವೃದ್ಧಿ ಇಲ್ಲ. ಕಾರಣ ಏನು? ಯಾಕೆ ಕೊರತೆ? ಯಾಕೆ ಕಷ್ಟ? ಯಾಕೆ ಅವ್ರ ಜೀವನದಲ್ಲಿ ಅನೇಕ ಕಾಲದಲ್ಲಿ ಅವರು ಇನ್ನೂ ಅಭಿವೃದ್ಧಿ ಆಗದೆ ಹಾಗೆ ಕಟ್ಟಲ್ಪಟ್ಟಿದ್ದಾರೆ? ಯೆಹೋವನು ನಮಗೆ ಕುರುಬನಾಗಿರುವಾಗ, ಕರ್ತನಾದ ದೇವರು ನಮಗೆ ಕುರುಬನಾಗಿದ್ದಾಗ ಯಾವ ಕೊರತೆ ಬೇಕಾಗಿ? ಇದಕ್ಕೆ ಕಾರಣ ಒಂದು 3 ಕುರುಬನ ಕರೆತ ನೋಡ್ತೀವಿ. ಇವತ್ತು ಅನೇಕರು ಯಾಕೆ ಕೊರತೆಯಲ್ಲಿರುವಂತ ನೋಡುವಾಗ ದೇವ್ರ ಮಕ್ಕಳು ತನ್ನನ್ನೇ ತಾನು ಮೇಯಿಸ್ಕೊಳ್ಳುವ ತುಂಬ ದೇವ್ರ ಮಕ್ಕಳಿದ್ದಾರೆ. ಸೆಲ್ಫ್ ಶೆಪರ್ಡ್ ಅಂದರೆ ಸ್ವಾರ್ಥ ಕುರುಬರಾಗಿದ್ದಾರೆ. ಅವರು ತನ್ನನ್ನೇ ತಾನು ಮೇಯಿಸ್ಕೊಳ್ತಾರೆ. ದೇವರು ತನ್ನನ್ನು ಮೇಯಿಸ್ಕೊಳ್ಳೋದಕ್ಕೆ ಅವರು ಒಪ್ಪಿಸ್ಕೊಡೋದಿಲ್ಲ. ಅಂದರೆ ತುಂಬ ದೇವ್ರ ಮಕ್ಕಳು ತನ್ನನ್ನೇ ತಾನು ಮೇಯಿಸ್ಕೊಳ್ಳುವ ಕುರುಬರಾಗಿದ್ದಾರೆ. ನಾನು ಮಾಡುವುದೇ ಸರಿ, ನಾನು ಹೋಗುವ ಮಾರ್ಗ ಸರಿ, ನಾನು ಮಾತಾಡುವುದೇ ಸರಿ, ನಾನು ಏನು ಮಾಡ್ತೀನೋ ಅದು ಕರೆಕ್ಟು, ನನಗೆ ಯಾರು ಬುದ್ಧಿ ಹೇಳಬಾರ್ದು, ನನಗೆ ಯಾರು ಆಲೋಚನೆ ಕೊಡಬಾರ್ದು ಎಂಬುದಾಗಿ ಇರ್ತಾರೆ. ಅವರ ಅಂತ್ಯ ತುಂಬ ಮೋಸಕರವಾಗಿರ್ತದೆ. ಕಾರಣ ಮಕ್ಕಳೇ, ಈ ಸ್ವಾರ್ಥ ಕುರುಬರು ತನ್ನನ್ನೇ ತಾನು ಮೇಯಿಸ್ಕೊಳ್ಳುವಂಥ ದೇವ್ರ ಮಕ್ಕಳು ಅವರು ಯಾವುದೇ ಬುದ್ಧಿ ಮಾತುಗಳನ್ನು ಕೇಳುವುದಿಲ್ಲ, ಯಾರ ಆಲೋಚನೆಯನ್ನು ಕೇಳುವುದಿಲ್ಲ, ಅವರು ಯಾರ ಮಾತುಗೂ ಕಿವಿ ಕೊಡುವುದಿಲ್ಲ. ಕಾರಣ ತನ್ನನ್ನು ಬುದ್ಧಿವಂತರಾಗಿ, ತನ್ನನ್ನು ಜ್ಞಾನವಂತರಾಗಿ ನೆನೆಸ್ಕೊಳ್ತಾರೆ. ಅವರು ಮಾಡುವುದೇ ಸರಿ, ನಾನು ಹೇಳುವುದೇ ಕರೆಕ್ಟು, ನಾನು ಹೋಗುವ ಮಾರ್ಗ ಕರೆಕ್ಟು, ನನಗೆ ಯಾರು ಬುದ್ಧಿ ಹೇಳಬಾರ್ದು, ನನಗೆ ಯಾರು ಕಂಟ್ರೋಲ್ ಮಾಡಬಾರ್ದು ಎಂಬುದಾಗಿರ್ತಾರೆ. ಅವರ ಅಂತ್ಯ ಮೋಸವಾಗಿರ್ತದೆ. ಆದ್ದರಿಂದ ದೇವ್ರ ಮಕ್ಕಳು ಯಾವತ್ತೂ ತಮ್ಮನ್ನು ತಾವೇ ಮೇಯಿಸ್ಕೊಳ್ಳೋದಲ್ಲ, ನಮ್ಮನ್ನೇ ಬುದ್ಧಿವಂತರಾಗಿ ಎನಿಸ್ಕೊಳ್ಳೋದಲ್ಲ. ನಾವು ದೇವರಿಗೆ ಭಯಪಟ್ಟು ಆತನಿಗೆ ಕುರುಬನಾಗಿ ಇಟ್ಟುಕೊಂಡು ನಾವು ಕುರಿಮರಿಗೆ ಒಪ್ಪಿಸ್ಕೊಡುವಾಗ ದೇವರು ನಮ್ಮನ್ನು ಕೊರತಿಲ್ಲದೆ ನಡೆಸುವ ದೇವರಾಗಿದ್ದಾರೆ. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳ್ತಾರೆ, ನೀವು ಕೂಡ ದೇವರು ನಿಮ್ಮನ್ನು ಮೇಯಿಸದಂತೆ, ದೇವರು ನಿಮ್ಮ ನಡೆಸದಂತೆ ನಿಮ್ಮ ಇಷ್ಟ ಬಂದಾಗೆ ಜೀವಿಸ್ತಾ ಇದ್ದೀರಾ? ನಿಮಗೆ ಇಷ್ಟ ಬಂದ ಕಾರ್ಯದಲ್ಲಿ ಮಾಡ್ತಾ ಇದ್ದೀರಾ? ದೇವರಿಗೆ ನಿಮ್ಮನ್ನು ಮೇಯಿಸ್ಕೊಳ್ಳಿಕ್ಕೆ ಒಪ್ಪಿಸ್ಕೊಡ್ತಿಲ್ವಾ? ಕ್ಷಮಾಪಣೆ ಕೇಳಿ. ಇವತ್ತು ದೇವರು ಕಂಟ್ರೋಲ್ ಮಾಡುವಂತೆ, ದೇವರು ನಿಮ್ಮನ್ನು ಮೇಯಿಸುವಂತೆ ದೇವ್ರನ್ನ ಕುರುಬನಾಗಿ ಇಟ್ಕೊಳ್ಳಿ. ನಿಮ್ಮ ಜೀವಿತದ ಎಲ್ಲ ಕೊರತೆ ನೀಗಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥಿಸೋಣವ. ಪ್ರೀತಿಯ ಪರಲೋಕ ತಂದೆಯೇ, ಇದೋ ಸ್ವಾಮಿ, ಈ ಡೇಲ್ಸ್ ಮೂಲಕ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ಯಾರಾದರೂ ಸೆಲ್ಫ್ ಶೆಪರ್ ಆಗಿದ್ದರೆ, ಅಪ್ಪ ಸ್ವಾರ್ಥಿ ಕುರುಬರಾಗಿದ್ದರೆ ಶ್ರಮಿಸಿ ರಾಜ್ಯ, ತಮ್ಮನ್ನೇ ತಾವು ಮೇಯಿಸ್ಕೊಳ್ಬಾರ್ದಪ್ಪ, ತನ್ನನ್ನೇ ಬುದ್ಧಿವಂತರು ನಾನೇ ನೆನೆಸ್ಕೊಳ್ಳದೆ ದೇವರು ಆಳ್ವಿಕೆ ಮಾಡುವಂತೆ, ದೇವರು ನಡೆಸುವಂತೆ, ದೇವರು ಕುರುಬನಾಗಿ ಮೇಯಿಸುವಂತೆ, ತನ್ನನ್ನು ಒಪ್ಪಿಸಿಕೊಡುವಂತೆ ಕೃಪೆ ಮಾಡಪ್ಪ. ಒಪ್ಪಿಸಿಕೊಡುವಂಥ ಪ್ರತಿಯೊಬ್ಬರಿಗೆ ಅವ್ರನ್ನ ಕೊರತೆ ಎಲ್ಲ ನೀಗಿಸಿ ಅವ್ರಿಗೆ ಅಗತ್ಯ ಸಂಧಿಸಲ್ಪಟ್ಟು ಅವ್ರನ್ನ ಆಶೀರ್ವದಿಸು ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.